ರೆಹಮಾನ್ ಹಾಸನ್ ಪತ್ರಕರ್ತ ಮತ್ತು ಕಿರುತೆರೆ ವ್ಯಕ್ತಿತ್ವ. ಹೌದು, ರೆಹಮಾನ್ ಹಾಸನ್ ಅವರು ಕನ್ನಡದ ಜನಪ್ರಿಯ ಟಿವಿ ನಿರೂಪಕ, ಪತ್ರಕರ್ತ ಮತ್ತು ಕಿರುತೆರೆ ಹಾಗೂ ಚಲನಚಿತ್ರ ನಟ ಸಹ ಹೌದು. ಪ್ರಸ್ತುತ ರೆಹಮಾನ್ ಹಾಸನ್ ಅವರು TV9 ಕನ್ನಡ ವಾಹಿನಿಯಲ್ಲಿ ಸುದ್ದಿ ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಸುಮಾರು 10 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ವಿಶೇಷವಾಗಿ ಸುದ್ದಿ ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಇವರು ಚಿಕ್ಕ ವಯಸ್ಸಿನಲ್ಲಿ ದಿನಕ್ಕೆ 25 ರೂಪಾಯಿ ಗಳಿಸುತ್ತಿದ್ದ ದಿನಗಳಿಂದ ಹಿಡಿದು ಮನೆ ಮಾತಾಗಿರುವವರೆಗಿನ ಅವರ ಪ್ರಯಾಣವು ಕಠಿಣವಾಗಿತ್ತು ಎಂದು ಅವರೇ ಹೇಳಿಕೊಂಡಿದ್ದಾರೆ. BSc ಎಲೆಕ್ಟ್ರಾನಿಕ್ಸ್ ಪದವಿ ಪಡೆದ ನಂತರ MBA ಮಾಡಲು ಬಯಸಿದ್ದರು ರೆಹಮಾನ್ ಹಾಸನ್ ಅವರು. ತಮ್ಮ ಸಹೋದರಿಯ ಪ್ರೋತ್ಸಾಹದಿಂದಾಗಿ ಸುದ್ದಿ ನಿರೂಪಕರಾಗಿ ವೃತ್ತಿ ಆರಂಭಿಸಿದರು ಹಾಗೂ ಹಾಸನ್ ಅವರ ಕೇಬಲ್ ಚಾನೆಲ್ನಲ್ಲಿ ಸುದ್ದಿ ನಿರೂಪಕರಾಗಿ ಕೆಲಸ ಪ್ರಾರಂಭಿಸಿದರು. ನಂತರ ಚೆನ್ನೈನ ಪ್ರಮುಖ ವಾಹಿನಿಯೊಂದರಲ್ಲಿ ಕೆಲಸ ಮಾಡಿದರು. ಇವರು ಬೆಂಗಳೂರಿಗೆ ಬಂದಾಗ ಒಂದು ಜನಪ್ರಿಯ ವಾಹಿನಿಯಲ್ಲಿ ಕೆಲಸ ನಿರಾಕರಿಸಲಾಯಿತು. ಆದರೆ ನಂತರ ಆ ವಾಹಿನಿಯ ನಿರ್ದೇಶಕರು ಅವರ ಮೇಲೆ ನಂಬಿಕೆ ಇಟ್ಟು ಕೆಲಸ ನೀಡಿದರು ಎಂದು ಹೇಳಿದ್ದಾರೆ. ಇವರು ಚಾಂಪಿಯನ್ ಎಂಬ ರಿಯಾಲಿಟಿ ಶೋವನ್ನು ಕೂಡ ಹೋಸ್ಟ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 3ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು ಮತ್ತು ಫೈನಲ್ವರೆಗೆ ತಲುಪಿದ್ದರು. ಬಿಗ್ ಬಾಸ್ನಲ್ಲಿ ಭಾಗವಹಿಸುವ ನಿರ್ಧಾರವನ್ನು ತಮ್ಮ 10 ವರ್ಷಗಳ ಪತ್ರಿಕೋದ್ಯಮ ವೃತ್ತಿಜೀವನಕ್ಕೆ ವಿರಾಮ ನೀಡಲು ಮತ್ತು ಹೊಸತನವನ್ನು ಪ್ರಯತ್ನಿಸಲು ಕೈಗೊಂಡೆ ಎಂದು ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಮನೆಯೊಳಗಿನ ಅನ್ಸೀನ್ ಫುಟೇಜ್ ಆಧಾರಿತ ಬಿಗ್ ಬಾಸ್ ನೈಟ್ ಶಿಫ್ಟ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ನಂತರ ವಿವಾದಗಳಲ್ಲಿ ಸಿಲುಕಿದ ಬಗ್ಗೆ ತಮಗೆ ತಿಳಿದಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಜನರಿಗೆ ಸುದ್ದಿ ಹೇಳುತ್ತಿದ್ದವರು ತಾವೇ ಸುದ್ದಿಯಾದಾಗ ಅದು ಕಹಿಯಾದ ಅನುಭವವಾಗಿತ್ತು. ಆದರೆ ಕುಟುಂಬದ ಬೆಂಬಲದಿಂದ ಅದನ್ನು ನಿಭಾಯಿಸಿದೆ ಎಂದು ಹೇಳಿದ್ದಾರೆ. ರೆಹಮಾನ್ ಹಾಸನ್ ಅವರು ಬರೀ ಸುದ್ದಿ ವಾಹಿನಿಯಲ್ಲಿ ಕೆಲಸ ಮಾಡದೆ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. 2015ರಲ್ಲಿ ತೆರೆಕಂಡಂತಹ ರಣವಿಕ್ರಮ ಎಂಬ ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ನಟಿಸಿದ್ದಾರೆ. ಇನ್ನು 2016ರಲ್ಲಿ ಜಾಗ್ವಾರ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇನ್ನು 2019ರಲ್ಲಿ ಗಾರ ಚಿತ್ರದಲ್ಲಿಯೂ ಕೂಡ ನಟಿಸಿದ್ದಾರೆ. ಇತ್ತೀಚೆಗೆ ಸಾರಾ ವಾಚರ ಸಿನಿಮಾದ ಬಗ್ಗೆ ಮತ್ತು ತಮ್ಮ ಪಾತ್ರದ ಬಗ್ಗೆ TV9 ಜೊತೆ ಮಾತನಾಡಿದ್ದಾರೆ. ರೆಹಮಾನ್ ಹಾಸನ್ ಅವರು ತಮ್ಮ ನಟನಾ ವೃತ್ತಿ ಜೀವನದಲ್ಲಿ ಉತ್ತಮ ಯೋಜನೆಗಳನ್ನು ಪಡೆಯಲು ತಮಗೆ ಇರುವ ಒಂದು ಸವಾಲೆಂದರೆ ತಾವು ನಾಚಿಕೆ ಸ್ವಭಾವದವರಾಗಿರುವುದರಿಂದ ಕೆಲಸ ಕೇಳಲು ಹಿಂಜರಿಯುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಆದರೂ ಅವರು ಕಿರುತೆರೆ ಮತ್ತು ಚಲನಚಿತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಇದು ರೆಹಮಾನ್ ಹಾಸನ್ ಅವರ ಬಗ್ಗೆ ಮಾಹಿತಿ. ಮತ್ತೊಬ್ಬರ ಜರ್ನಲಿಸ್ಟ್ನ ಬಗ್ಗೆ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದ.